ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಈ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೈಹಿಕ ಶಿಕ್ಷಣದಲ್ಲಿ ಚಲನಶಾಸ್ತ್ರ ಮತ್ತು ಜೈವಿಕ ಯಂತ್ರಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋಣ. ಸ್ನೇಹಿತರೆ, ದೈಹಿಕ ಶಿಕ್ಷಣದಲ್ಲಿ ಕಿಂಜಿಯಾಲಜಿ ಅಥವಾ ಚಲನಶಾಸ್ತ್ರ ಮತ್ತು ಬಯೋಮೆಕ್ಯಾನಿಕ್ಸ್ ಜೈವಿಕ ಯಂತ್ರಶಾಸ್ತ್ರ, ಕಿಂಜಿಯಾಲಜಿ ಆ್ಯಂಡ್ ಬಯೋಮೆಕ್ಯಾನಿಕ್ಸ್ ಇನ್ ಫಿಸಿಕಲ್ ಎಜುಕೇಷನ್. ಮೊದಲಿಗೆ ನಾವು ಕಿಂಜಿಯಾಲಜಿ ಅಂದರೆ ಏನಂತ ನೋಡೋಣ ಸ್ನೇಹಿತರೆ. ಕಿಂಜಿಯಾಲಜಿ ಎಂಬ ಈ ಪದವು ಗ್ರೀಕ್ ಭಾಷೆಯ ಕೆನೆಸಿಸ್ ಮತ್ತು ಲೋಗಸ್ ಎಂಬ ಪದಗಳಿಂದ ಬಂದಿದೆ. ಈ ಶಬ್ದ ಕಿಂಜಿಯಾಲಜಿ ಎಂಬ ಈ ಶಬ್ದ ಗ್ರೀಕ್ ಭಾಷೆಯ ಕೆನೆಸಿಸ್ ಮತ್ತು ಲೋಗಸ್ ಎಂಬ ಎರಡು ಶಬ್ದಗಳಿಂದ ಬಂದಿದೆ. ಇದು ಕಿಂಜಿಯಾಲಜಿ ಅಂದರೆ ಮಾನವನ ಚಲನೆಗಳ ವೈಜ್ಞಾನಿಕ ಅಧ್ಯಯನವಾಗಿದೆ. ದ ಸೈಂಟಿಫಿಕ್ ಸ್ಟಡಿ ಆಫ್ ಹ್ಯೂಮನ್ ಮೂಮೆಂಟ್ ಈಸ್ ಕಾಲ್ಡ್ ಕಿಂಜಿಯಾಲಜಿ. ಮಾನವನ ಚಲನೆ, ನಾವೇನು ನಡಿತೀವಿ, ಓಡ್ತೀವಿ, ಇದೇನು ನಾವೇನು ಚಲನೆ ಮಾಡ್ತೀವಲ್ಲ, ಈ ಚಲನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ ಅಂದರೆ ಚಲನಶಾಸ್ತ್ರ ಅಂತ ಕರಿತೀವಿ ಸ್ನೇಹಿತರೆ. ಬಯೋಮೆಕ್ಯಾನಿಕ್ಸ್, ಏನಿದು ಬಯೋಮೆಕ್ಯಾನಿಕ್ಸ್? ಇದು ಜೀವಂತ ಜೀವಿಗಳ ದೇಹದ ಚಲನೆಯನ್ನು ಭೌತಶಾಸ್ತ್ರದ ಯಾಂತ್ರಿಕ ನಿಯಮಗಳ ಮೂಲಕ ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ. ಏನಿದು ಭೌತಶಾಸ್ತ್ರದ ಯಾಂತ್ರಿಕ ನಿಯಮ? ನಾನು ಹೇಳ್ತೀನಿ ಸ್ನೇಹಿತರೆ. ಈ ಎರಡನ್ನು ನಾನು ಕಂಪೇರ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಿಂಜಿಯಾಲಜಿ ಅಂದರೆ ಏನು ಮತ್ತು ಅದಕ್ಕೆ ಉದಾಹರಣೆ, ಬಯೋಮೆಕ್ಯಾನಿಕ್ಸ್ ಅಂದರೆ ಏನು ಮತ್ತು ಅದಕ್ಕೆ ಉದಾಹರಣೆ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಕಿಂಜಿಯಾಲಜಿ ಅಂದರೆ ಚಲನೆಗಳ ಅಧ್ಯಯನ. ಏನಂದರೆ ಚಲನೆಗಳ ಅಧ್ಯಯನಕ್ಕೆ ನಾವು ಕಿಂಜಿಯಾಲಜಿ ಅಂತ ಕರಿತೀವಿ. ಬಯೋಮೆಕ್ಯಾನಿಕ್ಸ್ ಅಂದರೆ ಭೌತಶಾಸ್ತ್ರದ ಯಾಂತ್ರಿಕ ನಿಯಮಗಳು. ಚಲನೆಯಲ್ಲಿ ಭೌತಶಾಸ್ತ್ರದ ಯಾಂತ್ರಿಕ ನಿಯಮಗಳ ಅಧ್ಯಯನಕ್ಕೆ ನಾವು ಬಯೋಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಇಲ್ಲಿ ಏನು ಬರ್ತದೆ ಅಂದ್ರೆ ಇಲ್ಲಿ ಭೌತಿಕ ಶಾಸ್ತ್ರದ ಯಾಂತ್ರಿಕ ನಿಯಮಗಳನ್ನು ಅಧ್ಯಯನ ಮಾಡ್ತೀವಿ. ಹೇಗೆ ಅಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬಾಸ್ಕೆಟ್ಬಾಲ್ದ ಲೇಅಪ್ ಶೂಟ್ನ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಚಲನೆ ಇದೆ. ಚಲನೆ ಮಾಡ್ಕೋತ ಹೋಗಿ ಬಾಸ್ಕೆಟ್ಬಾಲ್ನ ಲೇಅಪ್ ಶೂಟನ್ನು ನಾವು ಮಾಡ್ತೀವಿ. ಈ ಚಿತ್ರದಲ್ಲಿ ಇಲ್ಲಿ ನೋಡಿ, ಕಿಂಜಿಯಾಲಜಿ ಅಂದರೆ ನಾವು ಲೇಅಪ್ ಶೂಟ್ ಮಾಡುವಾಗ ನಾವು ಡ್ರಿಬಲ್ ಮಾಡ್ತೀವಿ. ಡ್ರಿಬಲ್ ಮಾಡುವಾಗ ನಮ್ಮ ಮಸಲ್ ಮೂಮೆಂಟ್ ಆಗುತ್ತವೆ. ಈ ಮಸಲ್ ಮೂಮೆಂಟು ಯಾವ ರೀತಿಯಾಗಿ ಆಗುತ್ತೆ ಮತ್ತು ಈ ಡ್ರಿಬಲ್ ಮಾಡುವಾಗ ಮತ್ತು ಲೇಅಪ್ ಶೂಟ್ ಮಾಡುವಾಗ ನಮ್ಮ ದೇಹದ ಯಾವ ಅಂಗಗಳು ಈ ಒಂದು ಚಲನೆಯಲ್ಲಿ ಇನ್ವಾಲ್ವ್ ಆಗಿವೆ ಮತ್ತು ಆ ಅಂಗಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ಎಲ್ಲಿ ಅಧ್ಯಯನ ಮಾಡ್ತೀವಿ ಅಂದರೆ ಕಿಂಜಿಯಾಲಜಿಯಲ್ಲಿ ಅಧ್ಯಯನ ಮಾಡ್ತೀವಿ. ನಾವು ಕಿಂಜಿಯಾಲಜಿಯಲ್ಲಿ ಒಂದು ಚಲನೆಯಲ್ಲಿ ಯಾವ ಅಂಗಗಳು ಇನ್ವಾಲ್ವ್ ಆಗಿವೆ ಮತ್ತು ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಇದರ ಜೊತೆಗೆ ಆ ಚಲನೆಯನ್ನು ಮಾಡುವಾಗ ನಮ್ಮ ಮನೋವಿಜ್ಞಾನ, ನಮ್ಮ ನರವ್ಯೂಹ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಎಲ್ಲಿ ಅಧ್ಯಯನ ಮಾಡ್ತೀವಿ ಅಂದರೆ ಕಿಂಜಿಯಾಲಜಿಯಲ್ಲಿ. ಸ್ನೇಹಿತರೆ, ನಾವು ಕಿಂಜಿಯಾಲಜಿ ಒಂದು ಚಲನೆ ಮಾಡುವಾಗ ನಮ್ಮದು ಅನಾಟಮಿ ಅಂದರೆ ಯಾವ್ಯಾವ ಅಂಗಗಳು ಆ ಒಂದು ಚಲನೆಯಲ್ಲಿ ಇನ್ವಾಲ್ವ್ ಆಗಿವೆ ಮತ್ತು ಫಿಸಿಯಾಲಜಿ ಅಂದರೆ ಆ ಅಂಗಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ನರವ್ಯೂಹ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಮನೋವಿಜ್ಞಾನ. ಈ ಎಲ್ಲವನ್ನು ಒಂದು ಚಲನೆಯಲ್ಲಿ ಅಧ್ಯಯನ ಮಾಡುವುದಕ್ಕೆ ನಾವು ಕಿಂಜಿಯಾಲಜಿ ಅಂತ ಕರಿತೀವಿ ಸ್ನೇಹಿತರೆ. ಅದಕ್ಕೆ ಇಲ್ಲಿ ವ್ಯಾಪ್ತಿ ಅಂತ ಕೊಟ್ಟಿದ್ದಾರೆ. ಇದು ಶರೀರ ರಚನಾಶಾಸ್ತ್ರ, ಶರೀರ ಕ್ರಿಯಾಶಾಸ್ತ್ರ ಮತ್ತು ಮನೋವಿಜ್ಞಾನವನ್ನು ಒಳಗೊಂಡಿರುತ್ತದೆ. ಇದರ ವ್ಯಾಪ್ತಿ ಎಲ್ಲೆಲ್ಲಿ ಬರುತ್ತದೆ ಅಂದರೆ ಕಿಂಜಿಯಾಲಜಿಯ ವ್ಯಾಪ್ತಿ ಎಲ್ಲೆಲ್ಲಿ ಬರುತ್ತದೆ ಅಂದರೆ ಅನಾಟಮಿ, ಫಿಸಿಯಾಲಜಿ, ಸೈಕಾಲಜಿ ಇದೆಲ್ಲದರಲ್ಲಿ ಕಿಂಜಿಯಾಲಜಿ ಬರುತ್ತದೆ. ಇದರ ವ್ಯಾಪ್ತಿ ಇದೆ ಅಂತ ಇಲ್ಲಿ ಹೇಳ್ತಾರೆ ಸ್ನೇಹಿತರೆ. ಮತ್ತು ಬಯೋಮೆಕ್ಯಾನಿಕ್ಸ್ ಅಂದರೆ ಏನು? ಬಯೋಮೆಕ್ಯಾನಿಕ್ಸ್ ಅಂದರೆ ಭೌತಶಾಸ್ತ್ರದ ನಿಯಮ. ಒಂದು ಚಲನೆಯಲ್ಲಿ ಭೌತಶಾಸ್ತ್ರದ ನಿಯಮವನ್ನು ನಾವು ಅಧ್ಯಯನ ಮಾಡ್ತೀವಿ. ಹೇಗೆಂದರೆ ಇಲ್ಲಿ ಡ್ರಿಬಲ್ ಮಾಡ್ತಾ ಒಂದು ಲೇಅಪ್ ಶೂಟ್ ಹಾಕ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಈ ಡ್ರಿಬಲ್ ಮಾಡುವಾಗ ಯಾವ ರೀತಿಯಾಗಿ ಆ ಒಬ್ಬ ಆಟಗಾರ ಬಾಲ್ ಮೇಲೆ ಬಲವನ್ನು ಅಪ್ಲೈ ಮಾಡ್ತಾನೆ, ಚಲನೆ ಮಾಡುವಾಗ ಅವನ ಘರ್ಷಣೆ ಯಾವ ರೀತಿಯಾಗಿರುತ್ತೆ, ಅವನ ಕಾಲು ಮತ್ತು ನೆಲದ ನಡುವಿನ ಘರ್ಷಣೆ ಯಾವ ರೀತಿಯಾಗಿರುತ್ತೆ, ಇದನ್ನು ಅಧ್ಯಯನ ಮಾಡೋದು. ಅವನು ಯಾವ ಒಂದು ವೇಗದಿಂದ ಆ ಬಾಲನ್ನು ಲೇಅಪ್ ಶೂಟ್ ಹಾಕ್ತಾನೆ, ಇದನ್ನು ಅಧ್ಯಯನ ಮಾಡೋದು.
ಮತ್ತು ಎಷ್ಟು ಟೈಮ್ ಅವನು ತಗೋತಾನೆ ಇವನ್ನೆಲ್ಲ ಅಧ್ಯಯನ ಮಾಡೋದು ಎಲ್ಲಿ ನಾವು ಬಯೋಮೆಕ್ಯಾನಿಕ್ಸ್ನಲ್ಲಿ. ಸ್ನೇಹಿತರೆ, ನಾನು ಇನ್ನೊಂದು ಸಲ ನಿಮಗೆ ಕರೆಕ್ಟಾಗಿ ಎರಡರ ನಡುವಿನ ಅಂತರವನ್ನು ಹೇಳ್ತೀನಿ. ಕಿಂಜಾಲಜಿ ಅಂದರೆ ಒಬ್ಬ ವ್ಯಕ್ತಿ ಒಂದು ಮೂಮೆಂಟನ್ನು ಮಾಡಿದಾಗ ಅವನಲ್ಲಿ ಯಾವ್ಯಾವ ಅಂಗಗಳು ಆ ಮೂಮೆಂಟಲ್ಲಿ ಇನ್ವಾಲ್ವ್ ಆಗಿವೆ, ಅವು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ಕಿಂಜಾಲಜಿಯಲ್ಲಿ ಅಧ್ಯಯನ ಮಾಡ್ತೀವಿ. ಬಯೋಮೆಕ್ಯಾನಿಕ್ಸ್ನಲ್ಲಿ ಭೌತಶಾಸ್ತ್ರದ ನಿಯಮಗಳು, ಅವು ಯಾವ ರೀತಿಯಾಗಿ ಫೋರ್ಸ್ ಹಾಕಿದ, ಅಲ್ಲಿ ಯಾವ ರೀತಿಯಾಗಿ ಫ್ರಿಕ್ಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಯಾವ ಸ್ಪೀಡ್ನಲ್ಲಿ ಅವು ಹೊಂಟ, ಎಷ್ಟು ಟೈಮನ್ನು ನಾವು ತೆಗೆದುಕೊಂಡ, ಇವನ್ನೆಲ್ಲ ನಾವು ಬಯೋಮೆಕ್ಯಾನಿಕ್ಸ್ನಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗಾಗಿ ಕಿಂಜಾಲಜಿ ಅಂದರೆ ಕಿಂಜಾಲಜಿ ಅಂದರೆ ಒಂದು ದೊಡ್ಡ ಅಂಬ್ರೆಲಾ ಅಂತ ತಿಳ್ಕೊಳ್ಳಿ. ಕಿಂಜಾಲಜಿಯಲ್ಲಿ ಒಂದು ಸಣ್ಣ ಪಾರ್ಟ್ ಯಾವುದು ಬಯೋಮೆಕ್ಯಾನಿಕ್ಸ್. ಕಿಂಜಾಲಜಿ ಒಂದು ದೊಡ್ಡ ಅಂಬ್ರೆಲಾ ಸ್ನೇಹಿತರೆ, ಇದರಲ್ಲಿ ಒಂದು ಪಾರ್ಟ್ ಯಾವುದು ಬಯೋಮೆಕ್ಯಾನಿಕ್ಸ್. ಕಿಂಜಾಲಜಿಯಲ್ಲಿ ನಾವು ಏನೇನು ಸ್ಟಡಿ ಮಾಡ್ತೀವೋ ಅದೆಲ್ಲವನ್ನು ನಾವು ಬಯೋಮೆಕ್ಯಾನಿಕ್ಸ್ನಲ್ಲಿ ಸ್ಟಡಿ ಮಾಡ್ತೀವಿ. ಆದರೆ ಬಯೋಮೆಕ್ಯಾನಿಕ್ಸ್ನಲ್ಲಿ ಸ್ಟಡಿ ಮಾಡೋದನ್ನು ಕಿಂಜಾಲಜಿಯಲ್ಲಿ ಮಾಡಬಹುದು, ಮಾಡದೇ ಇರಬಹುದು. ಸ್ನೇಹಿತರೆ, ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಯ್ತಂತ ನಾನು ತಿಳ್ಕೊತೀನಿ. ಓಕೆ ಸ್ನೇಹಿತರೆ, ಇವಾಗ ನಾವು ನೋಡಿದ್ದೀವಿ ಕಿಂಜಾಲಜಿ ಅಂದರೆ ಏನಂತ ನೋಡಿದ್ದೀವಿ, ಮತ್ತು ಬಯೋಮೆಕ್ಯಾನಿಕ್ಸ್ ಅಂತ ಏನಂದರೆ ನೋಡಿದ್ದೀವಿ. ಕಿಂಜಾಲಜಿ ಅಂತ ನೋಡಿದ್ದೀವಿ. ಕಿಂಜಾಲಜಿಯಲ್ಲಿ ಕಿಂಜಾಲಜಿ ವ್ಯಾಪ್ತಿ ಎಲ್ಲೆಲ್ಲಿದೆ? ಅನಾಟೊಮಿ, ಫಿಸಿಯಾಲಜಿ, ಸೈಕಾಲಜಿ ಇದರ ವ್ಯಾಪ್ತಿ ಇಲ್ಲೆಲ್ಲ ಇದೆ. ಇದರ ಅಂಡರ್ ಮತ್ತು ಯಾವುದು ಬರುತ್ತೆ ಅಂದರೆ ಬಯೋಮೆಕ್ಯಾನಿಕ್ಸ್ ಕೂಡ ಕಿಂಜಾಲಜಿಯ ಒಳಗಡೆ ಬರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಕಿಂಜಾಲಜಿಯ ಒಳಗಡೆ ಇದೆಲ್ಲ ಬರುತ್ತೆ. ಬಯೋಮೆಕ್ಯಾನಿಕ್ಸ್ನಲ್ಲಿ ನಾವು ನೋಡಬೇಕಾದ್ರೆ ಬಯೋಮೆಕ್ಯಾನಿಕ್ಸ್ನಲ್ಲಿ ನಾವು ಕೈನೆಟಿಕ್ಸ್ ಮತ್ತು ಕೈನೆಮೆಟಿಕ್ಸನ್ನು ಸ್ಟಡಿ ಮಾಡ್ತೀವಿ. ಏನಿದು ಕೈನೆಟಿಕ್ಸ್ ಮತ್ತು ಕೈನೆಮೆಟಿಕ್ಸ್ ಅಂತ ನೋಡೋಣ. ಬಯೋಮೆಕ್ಯಾನಿಕ್ಸ್ನ ಇದು ವಿಧಗಳು ಯಾವುವು? ಕೈನೆಟಿಕ್ಸ್ ಮತ್ತು ಕೈನೆಮೆಟಿಕ್ಸ್. ಕೈನೆಮೆಟಿಕ್ಸ್ ಅಂದರೆ ಏನಂತ ನೋಡೋಣ ಮೊದಲು. ಕೈನೆಟಿಕ್ಸ್ ಅಂದರೆ ಚಲನೆಯನ್ನು ಉಂಟು ಮಾಡುವ ಅಥವಾ ಬದಲಾಯಿಸುವ ಬಲಗಳ ಅಧ್ಯಯನ. ನಾನು ಇದನ್ನು ಕರೆಕ್ಟಾಗಿ ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಅದರ ಒಂದು ಡೆಫಿನೇಷನನ್ನು ನೋಡಿ ಸ್ನೇಹಿತರೆ. ಕೈನೆಮೆಟಿಕ್ಸ್ ಅಂದರೆ ಚಲನೆಗೆ ಕಾರಣವಾದ ಬಲವನ್ನು ಗಣನೆಗೆ ತೆಗೆದುಕೊಳ್ಳದೆ ಕೇವಲ ಚಲನೆಯ ಸಮಯ, ವೇಗ ಮತ್ತು ದೂರವನ್ನು ಅಧ್ಯಯನ ಮಾಡುವುದು. ಇಲ್ಲಿ ನೋಡಿ ಸ್ನೇಹಿತರೆ, ಕೈನೆಮೆಟಿಕ್ಸ್ ಅಂದರೆ ಒಂದು ವಸ್ತು ಇರುತ್ತೆ, ಆ ವಸ್ತು ಚಲನೆ ಆಗ್ತಿರುತ್ತೆ ಅಂತ ತಿಳ್ಕೊಳ್ಳಿ, ಚಲನೆ ಆಗ್ತಾ ಇರುತ್ತೆ. ಕೈನೆಮೆಟಿಕ್ಸ್ ಅಂದರೆ ಚಲನೆಗೆ ಕಾರಣವಾದ ಬಲವನ್ನು ಗಣನೆಗೆ ತೆಗೆದುಕೊಳ್ಳದೆ. ಇದು ಒಂದು ವಸ್ತು ಚಲನೆ ಆಗಬೇಕಂದ್ರೆ ಬಾಹ್ಯ ಬಲ ಅದಕ್ಕೆ ಅಪ್ಲೈ ಆಗಬೇಕು, ಆವಾಗ ಮಾತ್ರ ಈ ವಸ್ತು ಚಲನೆ ಆಗುತ್ತೆ. ಇಲ್ಲಿ ನಾವು ಕೈನೆಮೆಟಿಕ್ಸಲ್ಲಿ ಬಾಹ್ಯ ಬಲವನ್ನು ಅಧ್ಯಯನ ಮಾಡೋದಿಲ್ಲ. ಕೈನೆಮೆಟಿಕ್ಸಲ್ಲಿ ಈ ವಸ್ತು ಯಾವ ರೀತಿಯಾಗಿ ಮುಂದೆ ಚಲನೆ ಆಯಿತು, ಈ ಚಲನೆ ಮಾಡುವಾಗ ಯಾವ ಸ್ಪೀಡಿಂದ ಹೋಯಿತು, ಎಷ್ಟು ಟೈಮಲ್ಲಿ ಅದು ಚಲನೆ ಮಾಡಿತು, ಯಾವ ಡೈರೆಕ್ಷನಲ್ಲಿ ಹೋಯಿತು ಅನ್ನೋದನ್ನು ನಾವು ಎಲ್ಲಿ ಅಧ್ಯಯನ ಮಾಡ್ತೀವಿ ಅಂದರೆ ಕೈನೆಮೆಟಿಕ್ಸಲ್ಲಿ ಅಧ್ಯಯನ ಮಾಡ್ತೀವಿ. ಕೈನೆಟಿಕ್ಸಲ್ಲಿ ಏನು ಅಧ್ಯಯನ ಮಾಡ್ತೀವಿ ಅಂದರೆ ಈ ವಸ್ತು ಚಲನೆಗೆ ಕಾರಣ ಏನು, ಯಾವ ಬಾಹ್ಯ ಬಲದಿಂದ ಇದು ಚಲನೆ ಆಯಿತು ಎಂಬುದನ್ನು ನಾವು ಕೈನೆಟಿಕ್ಸಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ಚಲನೆಯನ್ನು ಉಂಟು ಮಾಡುವ ಅಥವಾ ಬದಲಾಯಿಸುವ ಬಲಗಳ ಬಗ್ಗೆ ಅಧ್ಯಯನ. ಯಾವ್ಯಾವು? ಗುರುತ್ವಾಕರ್ಷಣೆಯ ಬಲ, ಸ್ನಾಯುಗಳ ಬಲ. ಇದು ಹೇಗೆ ಸ್ನಾಯುಗಳ ಬಲ, ಹೇಗೆ ಗುರುತ್ವಾಕರ್ಷಣೆಯ ಬಲ ಮುಂದಿನ ಒಂದು ಸ್ಲೈಡ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಕೈನೆಟಿಕ್ಸ್ ಮತ್ತು ಕೈನೆಮೆಟಿಕ್ಸ್ ಬಗ್ಗೆ, ಕೈನೆಟಿಕ್ಸ್ ಮತ್ತು ಕೈನೆಮೆಟಿಕ್ಸ್ ನಡುವಿನ ಅಂತರ ಏನೇನಂತ ನೋಡೋಣ ಸ್ನೇಹಿತರೆ. ಮೊದಲು ಕೈನೆಮೆಟಿಕ್ಸ್, ಚಲನಾಶಾಸ್ತ್ರ. ಕೈನೆಟಿಕ್ಸ್ ಅಂದರೆ ಬಲವಿಜ್ಞಾನ. ಕೈನೆಮೆಟಿಕ್ಸ್ ಅಂದರೆ ಚಲನಾಶಾಸ್ತ್ರ. ಅಂದರೆ ಚಲನಾಶಾಸ್ತ್ರವು ಕೇವಲ, ಇದು ಸ್ನೇಹಿತರೆ ಕನ್ನಡದ ಅರ್ಥ, ಇದು ಎಕ್ಸಾಮಲ್ಲಿ ನಿಮಗೆ ಚೇಂಜ್ ಆಗಿ ಕೂಡ ಬರ್ಬೋದು. ಅದಕ್ಕಾಗಿ ನೀವು ಇಂಗ್ಲೀಷಲ್ಲೇ ನೆನಪಿಟ್ಕೊಳ್ಳಿ. ಕೈನೆಮೆಟಿಕ್ಸ್ ಅಂತಲೇ ನೆನಪಿಟ್ಕೊಳ್ಳಿ, ಇದನ್ನು ಕೈನೆಟಿಕ್ಸ್ ಅಂತಲೇ ನೆನಪಿಟ್ಕೊಳ್ಳಿ. ಇವೆರಡು ಬಯೋಮೆಕ್ಯಾನಿಕ್ಸ್ನ ಎರಡು ಭಾಗಗಳಂತ ನೆನಪಿಟ್ಕೊಳ್ಳಿ. ಓಕೆ ಸ್ನೇಹಿತರೆ, ಬಯೋಮೆಕ್ಯಾನಿಕ್ಸ್ನ ಎರಡು ಭಾಗಗಳು ಕೈನೆಮೆಟಿಕ್ಸ್ ಮತ್ತು ಕೈನೆಟಿಕ್ಸ್. ಇವಾಗ ನಾವು ಕೈನೆಮೆಟಿಕ್ಸ್ ಅಂದರೆ ಏನಂತ ನೋಡೋಣ. ಕೈನೆಮೆಟಿಕ್ಸ್ ಅಂದರೆ
ಚಲನಶಾಸ್ತ್ರವು ಕೇವಲ ಚಲನೆಯನ್ನು ಮಾತ್ರ ವಿವರಿಸುತ್ತದೆ. ಇದು ಚಲನೆಗೆ ಕಾರಣವಾದ ಬಲವನ್ನು ಪರಿಗಣಿಸುವುದಿಲ್ಲ. ಹಿಂದಿನ ಸ್ಲೈಡ್ನಲ್ಲಿ ನಾನು ಹೇಳಿದೆ, ಇದು ಚಲನೆ ಯಾವ ಒಂದು ಬಲದಿಂದ ಆಯ್ತಂತ ಇದು ಹೇಳೋದಿಲ್ಲ. ಇದು ಚಲನೆಯನ್ನು ಮಾತ್ರ ವಿವರಿಸುತ್ತದೆ. ವಸ್ತುವಿನ ಸ್ಥಾನ, ವೇಗ ಮತ್ತು ವೇಗೋತ್ಕರ್ಷವನ್ನು ಮಾತ್ರ ಇದು ಅಧ್ಯಯನ ಮಾಡೋದು. ನೀವು ಏನಾದರೂ ಒಂದು ಚೆಂಡನ್ನು ಎಸೆದಿರಿ ಅಂತ ತಿಳ್ಕೊಳ್ಳಿ, ಒಂದು ಚೆಂಡನ್ನು ಮೇಲೆ ಎಸೆದಿರಿ ಅಂತ ತಿಳ್ಕೊಳ್ಳಿ. ನೀವು ಚೆಂಡನ್ನು ಎಷ್ಟು ದೂರ ಎಸೆದಿದ್ದೀರಿ ಅದನ್ನು ಇದು ಅಧ್ಯಯನ ಮಾಡುತ್ತೆ. ಕೈನೆಮ್ಯಾಟಿಕ್ಸಲ್ಲಿ ನಾವು ಇದನ್ನು ಅಧ್ಯಯನ ಮಾಡ್ತೀವಿ. ಚೆಂಡು ಎಷ್ಟು ವೇಗವಾಗಿ ಚಲಿಸುತ್ತದೆ, ನಾವು ಎಸೆದಂಥ ಚೆಂಡು ಎಷ್ಟು ವೇಗವಾಗಿ ಚಲಿಸಿದ ಎಂಬುದನ್ನು ನಾವು ಕೈನೆಮ್ಯಾಟಿಕ್ಸಲ್ಲಿ ಅಧ್ಯಯನ ಮಾಡ್ತೀವಿ. ಚೆಂಡು ಮೇಲಕ್ಕೆ ಹೋಗುವಾಗ ಅದರ ವೇಗ ಹೇಗೆ ಕಡಿಮೆಯಾಗುತ್ತದೆ ಇದನ್ನು ನಾವು ಕೂಡ ಕೈನೆಮ್ಯಾಟಿಕ್ಸಲ್ಲಿ ಅಧ್ಯಯನ ಮಾಡ್ತೀವಿ. ಚೆಂಡು ಗಾಳಿಯಲ್ಲಿ ಎಷ್ಟು ಸಮಯ ನಿಲ್ಲುತ್ತದೆ ಅದನ್ನು ಕೂಡ ನಾವು ಕೈನೆಮ್ಯಾಟಿಕ್ಸ್ನಲ್ಲಿ ಅಧ್ಯಯನ ಮಾಡ್ತೀವಿ. ಈಗ ಕೈನೆಟಿಕ್ಸ್ನಲ್ಲಿ ಏನೇನು ಅಧ್ಯಯನ ಮಾಡ್ತೀವಿ ಅಂದರೆ ಸ್ನೇಹಿತರೆ, ಆ ಒಂದು ಚೆಂಡು ಅದು ಮೇಲೆ ನಾವು ಎಸೆದೀವಿ, ಆ ಮೇಲೆ ಎಸೆಯೋಕ್ಕಿಂತ ಮುಂಚೆ ಅದಕ್ಕೆ ನಾವು ಯಾವ ರೀತಿಯಾದ ಎಷ್ಟು ಫೋರ್ಸನ್ನು ನಾವು ಅದಕ್ಕೆ ಕೊಟ್ವಿ ಅಂತ ನಾವು ಕೈನೆಟಿಕ್ಸಲ್ಲಿ ಅಧ್ಯಯನ ಮಾಡ್ತೀವಿ. ಬಲವಿಜ್ಞಾನವು ಚಲನೆ ಮತ್ತು ಅದಕ್ಕೆ ಕಾರಣವಾದ ಬಲಗಳನ್ನು ಒಟ್ಟಿಗೆ ಅಧ್ಯಯನ ಮಾಡುತ್ತದೆ. ವ್ಯಾಖ್ಯಾನ: ವಸ್ತುವಿನ ಚಲನೆ ಮತ್ತು ಆ ಚಲನೆಯನ್ನು ಉಂಟು ಮಾಡುವ ಬಲ ಹಾಗೂ ದ್ರವ್ಯರಾಶಿಯ ಸಂಬಂಧವನ್ನು ತಿಳಿಸುವುದು ಯಾವುದು? ಕೈನೆಟಿಕ್ಸ್. ಉದಾಹರಣೆಗಾಗಿ ನಾವು ಚೆಂಡನ್ನು ಎಸೆದೀವಿ ಅಂತ ತಿಳ್ಕೊಳ್ಳಿ. ಚೆಂಡನ್ನು ಎಸೆಯಲು ನಿಮ್ಮ ಕೈ ಎಷ್ಟು ಶಕ್ತಿಯನ್ನು ಅಥವಾ ಬಲವನ್ನು ಉಪಯೋಗಿಸುತ್ತೆ ಎಂಬುದನ್ನು ನಾವು ಕೈನೆಟಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ. ನಾವು ಒಂದು ಚೆಂಡನ್ನು ಮೇಲಕ್ಕೆ ಎಸೆದೀವಿ ಅಂದರೆ ಸ್ನೇಹಿತರೆ, ನಮ್ಮ ಸ್ನಾಯುವಲ್ಲಿನ ಬಲ ಆ ಚೆಂಡಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ನಾವು ಎಷ್ಟು ಸ್ನಾಯು ಬಲವನ್ನು ಆ ಚೆಂಡಿಗೆ ಅಪ್ಲೈ ಮಾಡಿದ್ದೀವಿ ಅಂತ ನಾವು ಕೈನೆಟಿಕ್ಸ್ನಲ್ಲಿ ಸ್ಟಡಿ ಮಾಡ್ತೀವಿ. ಅದರ ಜೊತೆಗೆ ಚೆಂಡಿನ ತೂಕ ಎಷ್ಟಿತ್ತು ಎಂಬುದನ್ನು ಸ್ಟಡಿ ಮಾಡ್ತೀವಿ. ಗಾಳಿಯ ಚೆಂಡಿನ ಚಲನೆಯನ್ನು ಹೇಗೆ ತಡೆಯುತ್ತದೆ, ಆ ಏರ್ ರೆಸಿಸ್ಟೆನ್ಸ್ ಎಷ್ಟಿತ್ತು ಎಂಬುದನ್ನು ನಾವು ಸ್ಟಡಿ ಮಾಡ್ತೀವಿ. ಮತ್ತು ಚೆಂಡು ಕೆಳಗೆ ಬರುವಾಗ ಗುರುತ್ವಾಕರ್ಷಣ ಬಲ ಯಾವ ರೀತಿಯಾಗಿ ಚೆಂಡಿನ ಮೇಲೆ ಅಪ್ಲೈ ಆಯ್ತು ಎಂಬುದನ್ನು ಕೂಡ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಚೆಂಡನ್ನು ಮೇಲೆ ಎಸೆದೀವಿ ಅಂದರೆ ಕೈನೆಮ್ಯಾಟಿಕ್ಸ್. ಚೆಂಡು ನಮ್ಮ ಕೈಯಿಂದ ಇಲ್ಲಿವರೆಗೆ ಹೋಯ್ತಲ್ಲ, ಇಲ್ಲಿಂದ ಇಲ್ಲಿವರೆಗೆ ಈ ಚೆಂಡು ಯಾವ ರೀತಿಯಾಗಿ ಚಲನೆ ಆಯಿತು, ಎಷ್ಟು ಟೈಮಲ್ಲಿ ಇದು ಹೋಯಿತು, ಯಾವ ಡೈರೆಕ್ಷನ್ನಲ್ಲಿ ಇದು ಹೋಯಿತು, ಇದನ್ನೆಲ್ಲ ಸ್ಟಡಿ ಮಾಡೋದು ಯಾವುದು? ಕೈನೆಮ್ಯಾಟಿಕ್ಸ್ ಸ್ನೇಹಿತರೆ. ಆಗ ಸ್ನೇಹಿತರೆ, ಇಲ್ಲಿ ನಮ್ಮ ಕೈಯಲ್ಲಿ ನಾವು ಯಾವ ರೀತಿಯಾಗಿ ಚೆಂಡಿಗೆ ಸ್ನಾಯು ಬಲವನ್ನು ಅಪ್ಲೈ ಮಾಡಿದ್ದೀವಿ ಮತ್ತು ಚೆಂಡಿನ ರಾಶಿ ಯಾವ ರೀತಿಯಾಗಿತ್ತು ಮತ್ತು ಏರ್ ರೆಸಿಸ್ಟೆನ್ಸ್, ಇಲ್ಲಿ ಸುತ್ತಮುತ್ತ ಏರ್ ರೆಸಿಸ್ಟೆನ್ಸ್ ಎಷ್ಟಿತ್ತು ಇದನ್ನು ಅಧ್ಯಯನ ಮಾಡೋದು ಕೈನೆಟಿಕ್ಸ್ ಸ್ನೇಹಿತರೆ. ಇದಿಷ್ಟು ಕೈನೆಟಿಕ್ಸ್ ಮತ್ತು ಕೈನೆಮ್ಯಾಟಿಕ್ಸ್ ನಡುವಿನ ಅಂತರ. ಇವಾಗ ನಾವು ಏನೇನು ತಿಳ್ಕೊಂತೀವಿ ಅಂದರೆ ಸ್ನೇಹಿತರೆ, ಕಿಂಜಿಯಾಲಜಿ ಅಂದರೆ ಏನು ಗೊತ್ತಾಯಿತು, ಬಯೋಮೆಕ್ಯಾನಿಕ್ಸ್ ಅಂದರೆ ಏನು ಗೊತ್ತಾಯಿತು, ಮತ್ತು ಬಯೋಮೆಕ್ಯಾನಿಕ್ಸ್ನಲ್ಲಿ ಬರುವಂತಹ 2 ವಿಭಾಗಗಳು ಕೈನೆಟಿಕ್ಸ್ ಮತ್ತು ಕೈನೆಮ್ಯಾಟಿಕ್ಸ್ ಅಂತ ಅಂದರೆ ಏನಂತ ಗೊತ್ತಾಯಿತು. ಸ್ನೇಹಿತರೆ, ಮತ್ತೊಂದು ಸಲ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಿಂಜಿಯಾಲಜಿ ಅಂದರೆ ಇದು ಚಲನೆಗಳ ಅಧ್ಯಯನ. ನಾವು ಚಲನೆ ಮಾಡುವಾಗ ನಮ್ಮ ಸ್ನಾಯುಗಳು ಯಾವ ರೀತಿಯಾಗಿ ಆಕುಂಚನೆ ಆಗುತ್ತವೆ, ಯಾವ ರೀತಿಯಾಗಿ ವಿಕಸನ ಆಗುತ್ತವೆ, ಅದರ ಜೊತೆಗೆ ನಮ್ಮ ದೇಹದಲ್ಲಿನ ಬೇರೆ ಬೇರೆ ಅಂಗಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ಕಿಂಜಿಯಾಲಜಿಯಲ್ಲಿ ಅಧ್ಯಯನ ಮಾಡ್ತೀವಿ. ಬಯೋಮೆಕ್ಯಾನಿಕ್ಸ್ನಲ್ಲಿ ಆ ಚಲನೆಯಲ್ಲಿ ಭೌತಶಾಸ್ತ್ರದ ಕೆಲವೊಂದು ನಿಯಮಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಅವೇ ಫೋರ್ಸ್ ಆಗಲಿ, ಸ್ಪೀಡ್ ಆಗಲಿ, ಡೈರೆಕ್ಷನ್ ಆಗಲಿ, ಇವನ್ನು ನಾವು ಬಯೋಮೆಕ್ಯಾನಿಕ್ಸ್ನಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲೇ ಕೈನೆಮ್ಯಾಟಿಕ್ಸ್ ಅಂದರೆ ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡ್ತೀವಿ, ಕೈನೆಟಿಕ್ಸ್ ಅಂದರೆ ಯಾವ ರೀತಿಯಾಗಿ ಅಧ್ಯಯನ ಮಾಡ್ತೀವಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ನೇಹಿತರೆ. ಇವಾಗ ಟರ್ಮಿನಾಲಜಿ ಆಫ್ ಫಂಡಮೆಂಟಲ್ ಬಾಡಿ ಮೂಮೆಂಟ್ಸ್, ಮೂಲಭೂತ ದೇಹದ ಚಲನೆಗಳ ಪ್ರಮುಖ ಪರಿಭಾಷೆಗಳು ಮತ್ತು ಅವುಗಳ ವಿವರಣೆ. ಮೂಲಭೂತ ದೇಹದ ಚಲನೆಗಳು: ಕೈ ಚಾಚುವುದು, ಕೈ ಮಡಚುವುದು, ಕೈಯನ್ನು ನಮ್ಮ ದೇಹದ ಸಮೀಪ ತೆಗೆದುಕೊಂಡು ಬರುವುದು, ಅದನ್ನು ದೂರ ತೆಗೆದುಕೊಂಡು ಹೋಗುವುದು, ಇವೆಲ್ಲ ಮೂಲಭೂತ ದೇಹದ ಚಲನೆಗಳು ಸ್ನೇಹಿತರೆ. ಇವಾಗ ಆ ಮೂಲಭೂತ ದೇಹದ ಚಲನೆಗಳ ಕೆಲವೊಂದು ವ್ಯಾಖ್ಯಾನಗಳನ್ನು ಮತ್ತು ಅವುಗಳ ವಿವರಣೆಯನ್ನು ಇಲ್ಲಿ ನಾವು ನೋಡೋಣ. ಮೊದಲಿಗೆ ಫ್ಲೆಕ್ಷನ್ ಅಂತ ಏನಂದರೆ ನೋಡೋಣ. ಫ್ಲೆಕ್ಷನ್ ಅಂದರೆ 2 ಮೂಳೆಗಳ ನಡುವಿನ ಕೀಲಿನ ಕೋನವನ್ನು ಕಡಿಮೆ ಮಾಡುವ ಚಲನೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ,
ಇದು ಫ್ಲೆಕ್ಷನ್. ನೀವು ಬೈಸೆಪ್ಸ್ ಎಲ್ಲ ತೋರಿಸ್ತಿರಲ್ಲ ಆವಾಗ ನಾವು ಕೈಯನ್ನು ಹೀಗೆ ಮಡಿಸ್ತೀವಿ. ಈ ಒಂದು ಮಡಚುವಿಕೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಫ್ಲೆಕ್ಷನ್ ಅಂತ ಕರಿತೀವಿ. ಮತ್ತು ಎಕ್ಸ್ಟೆನ್ಷನ್ ಅಂದರೆ ಕೈಯನ್ನು ಹೀಗೆ ಚಾಚುವುದು. ಈ ಏನು ಕೋನ ಇರುತ್ತಲ್ಲ ಇದು ಒಂದು ಮೂಳೆ, ಇದು ಕೀಲು, ಇದು ಜಾಯಿಂಟ್ ಸ್ನೇಹಿತರೆ. ಏನಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಫ್ಲೆಕ್ಷನಲ್ಲಿ ಏನಂತ ಹೇಳಿದ್ದಾರೆ ಅಂತ ನೋಡೋಣ. ಕೀಲಿನ ಕೋನವನ್ನು ಕಡಿಮೆ ಮಾಡುವ ಚಲನೆ. ಇಲ್ಲಿ ನಾವು ಇದು ನಮ್ಮದು ಜಾಯಿಂಟು ಕೀಲು. ಈ ಕೀಲಿನ ಈ ಜಾಯಿಂಟಿನ ಕೋನವನ್ನು ಕಡಿಮೆ ಮಾಡುವ ಚಲನೆಗೆ ನಾವು ಏನಂತ ಕರಿತೀವಿ? ಫ್ಲೆಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ ಈ ಒಂದು ಜಾಯಿಂಟಿನ ಕೋನವನ್ನು, ಈ ಕೀಲಿನ ಕೋನವನ್ನು ಇದು ಹೆಚ್ಚು ಮಾಡುತ್ತದೆ. ಈ ಒಂದು ಚಲನೆಗೆ ನಾವು ಏನಂತ ಕರಿತೀವಿ? ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಇಲ್ಲೇನು ಎರಡು ಮೂಳೆಗಳ ನಡುವಿನ ಕೀಲಿನ ಕೋನವನ್ನು ಹೆಚ್ಚಿಸುವ ಚಲನೆಗೆ ಏನಂತ ಕರಿತೀವಿ ಅಂದರೆ ನಾವು ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಮಡಚಿದ ಮೊಣಕೈಯನ್ನು ನೇರ ಮಾಡುವುದು. ಮೊಣಕೈಯನ್ನು ಮಡಚುವುದು ಫ್ಲೆಕ್ಷನು, ನೇರ ಮಾಡುವುದು ಎಕ್ಸ್ಟೆನ್ಷನು. ಹೈಪರ್ ಎಕ್ಸ್ಟೆನ್ಷನ್ ಅಂದರೆ ಏನು ಸ್ನೇಹಿತರೆ? ಕೀಲಿನ ಸಾಮಾನ್ಯ ಅಂಗರಚನಾ ಮಿತಿಯನ್ನು ಮೀರಿ ಹಿಂದಕ್ಕೆ ಚಾಚುವುದು. ಇಲ್ಲಿ ನೋಡಿ ಸ್ನೇಹಿತರೆ, ಇದರ ಮುಖಾಂತರ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಒಂದು ಕೋನ ಎಷ್ಟಿರುತ್ತೆ ಅಂದರೆ, ಇದರ ಕೋನ ಎಷ್ಟಿರುತ್ತೆ ಅಂದರೆ 180 ಡಿಗ್ರಿ ಈ ಕೋನ ಇರುತ್ತೆ. ಈ ಕೋನವನ್ನು ಮೀರಿ ಈ ಪಾರ್ಟನ್ನು ಏನಿದೆಯಲ್ಲ, ಈ ಪಾರ್ಟನ್ನು ನಾವು ಹಿಂದಕ್ಕೆ ಚಲಿಸಿದರೆ ಇದು ಸಾಧ್ಯವಿಲ್ಲ. ಆದರೂ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಕೋನವನ್ನು ಮೀರಿ ಇದನ್ನು ಹಿಂದಕ್ಕೆ ನಾವು ಚಲಿಸಿದ್ವಿ ಅಂದ್ರೆ ಈ ಒಂದು ಚಲನೆಗೆ ಹೈಪರ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಇದನ್ನು ನಾವು ಈ ಒಂದು ಚಲನೆಯಲ್ಲೂ ಕೂಡ ನಾವು ನೋಡ್ಬೋದು. ಇಲ್ಲಿ ನಮ್ಮ ತಲೆ ಇದೆ, ಈ ತಲೆಯನ್ನು ನಾವು ಕೆಳಗೆ ಈ ಕಡೆ ಮುಂದುಗಡೆ ಮಡಿಚಿದರೆ ಏನಂತ, ಆ ಒಂದು ಚಲನೆಗೆ ಏನಂತ ಕರಿತೀವಿ? ಫ್ಲೆಕ್ಷನ್ ಅಂತ ಕರಿತೀವಿ. ತಲೆಯನ್ನು ಮೇಲೆ ಎತ್ತಿದಾಗ ಆ ಒಂದು ಚಲನೆಗೆ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಇದೇನಿದೆಯಲ್ಲ ಈ ಒಂದು 180 ಡಿಗ್ರಿ ಕೋನ, ಈ 180 ಡಿಗ್ರಿ ಕೋನಕ್ಕಿಂತ ಹಿಂದೆ ಈ ಕಡೆ ತಲೆಯನ್ನು ನಾವು ಬಾಗಿಸಿದಾಗ ಆ ಒಂದು ಚಲನೆಯನ್ನು ಹೈಪರ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ನೋಡಿ, ತಲೆಯನ್ನು ಅಥವಾ ಬೆನ್ನನ್ನು ತೀರಾ ಹಿಂದಕ್ಕೆ ಬಗ್ಗಿಸುವುದು, ಈ ಚಲನೆಗೆ ನಾವು ಹೈಪರ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ ಸ್ನೇಹಿತರಿಗೆ ಗೊತ್ತಾಯ್ತಲ್ಲ? ಫ್ಲೆಕ್ಷನ್ ಅಂದರೆ ಕೋನವನ್ನು, ಎರಡು ಕೀಲಿನ ಕೋನವನ್ನು ಕಡಿಮೆ ಮಾಡುವ ಚಲನೆ ಫ್ಲೆಕ್ಷನ್, ಕೀಲಿನ ಕೋನವನ್ನು ಹೆಚ್ಚು ಮಾಡುವ ಚಲನೆ ಎಕ್ಸ್ಟೆನ್ಷನ್. ಇದು 180 ಡಿಗ್ರಿ ಏನು ಕೋನ ಇರುತ್ತಲ್ಲ ಆ ಕೋನಿನ ಮಿತಿಯನ್ನು ಮೀರಿ ಹಿಂದಕ್ಕೆ ಚಾಚುವ ಚಲನೆಗೆ ನಾವು ಹೈಪರ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಮುಂದಿನ ಸ್ಲೈಡ್ನಲ್ಲಿ ನಾವು ಅಬ್ಡಕ್ಷನ್, ಅಡಕ್ಷನ್ ಮತ್ತು ಲ್ಯಾಟ್ರಲ್ ಫ್ಲೆಕ್ಷನ್ ಅಂದರೆ ಏನಂತ ನೋಡೋಣ. ಅಬ್ಡಕ್ಷನ್ ಅಂದರೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕ್ವಶನನ್ನು ಕೇಳ್ತಾರಂದರೆ, ಇವಾಗ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಅಬ್ಡಕ್ಷನ್ ಮತ್ತು ಅಡಕ್ಷನ್ ಚಲನೆಯನ್ನು ಮಾಡ್ತಿರ್ತಾನೆ. ಆ ವ್ಯಕ್ತಿಯ ಅಬ್ಡಕ್ಷನ್ ಮತ್ತು ಅಡಕ್ಷನ್ ಚಲನೆ ಯಾವ ಪ್ಲೇನ್ನಲ್ಲಿ ಆಯಿತು ಮತ್ತು ಯಾವ ಎಕ್ಸಿಸ್ನ ಸುತ್ತ ಈ ಚಲನೆ ಆಯಿತು ಅಂತ ಕೇಳ್ತಾರೆ. ಯಾವ ಪಾತಳಿಯಲ್ಲಿ ಈ ಚಲನೆ ಆಯಿತು ಮತ್ತು ಯಾವ ಅಕ್ಷದ ಸುತ್ತ ಈ ಚಲನೆ ಆಯಿತು ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಇವನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಕ್ವಶನ್ಗಳನ್ನು ತಗೋತೀನಿ. ಆ ಕ್ವಶನ್ಗಳ ಮುಖಾಂತರ ಈ ಚಲನೆ ಯಾವ ಪ್ಲೇನ್ನಲ್ಲಿ ಆಯಿತು, ಯಾವ ಎಕ್ಸಿಸ್ ಸುತ್ತ ಈ ಚಲನೆಗಳು ಆಯಿತು ಅಂತ ಆ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಈ ಚಲನೆಗಳ ಬಗ್ಗೆ ನಾವು ಮೊದಲು ಅಧ್ಯಯನ ಮಾಡೋಣ. ಈ ಚಲನೆ ಯಾವ ರೀತಿಯಾಗಿರುತ್ತವೆ ಎಂಬುದನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ. ಓಕೆ ಸ್ನೇಹಿತರೆ, ಮೊದಲು ನಾವು ಅಬ್ಡಕ್ಷನ್ ಅಂದರೆ ಏನಂತ ನೋಡೋಣ. ಅಬ್ಡಕ್ಷನ್ ಅಂದರೆ ದೂರ ಒಯ್ಯುವುದು. ನೀವು ಸ್ನೇಹಿತರೆ ಇಂಗ್ಲೀಷ್ನಲ್ಲೇ ಈ ಒಂದು ಶಬ್ದಗಳನ್ನು ನೆನಪಿಟ್ಕೊಳ್ಳಿ. ಕನ್ನಡದಲ್ಲಿ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ನಾನು ದೂರ ಒಯ್ಯುವುದು ಅಂತ ನಿಮಗೆ ಕೊಟ್ಟಿದ್ದೀನಿ. ಎಕ್ಸಾಮಲ್ಲಿ ಬೇರೆ ಒಂದು ಶಬ್ದ ಕೂಡ ಬರ್ಬೋದು. ಹಾಗಾಗಿ ನೀವು ಅಬ್ಡಕ್ಷನ್ ಅಂತಲೇ ನೆನಪಿಟ್ಕೊಳ್ಳಿ. ಅಬ್ಡಕ್ಷನ್ ಅಂದರೆ ದೇಹದ ಭಾಗವನ್ನು ಅಂಗರಚನಾ ಮಧ್ಯರೇಖೆಯಿಂದ ದೂರಕ್ಕೆ ಕೊಂಡೊಯ್ಯುವ ಚಲನೆ. ಇಲ್ಲಿ ನೋಡಿ ಸ್ನೇಹಿತರೆ, ದೇಹದ ಭಾಗವನ್ನು ಅಂಗರಚನಾ ಮಧ್ಯರೇಖೆ, ಇದು ಅಂಗರಚನಾ ಮಧ್ಯರೇಖೆ ಅಂದರೆ ಇದು ನಾವು ನಿಂತಿದ್ದೀವಿ ಅಂತ ತಿಳಿರಿ, ಇದು ನಮ್ಮ ದೇಹದ ಮಧ್ಯರೇಖೆ. ಓಕೆ ಸ್ನೇಹಿತರೆ, ಈ ಮಧ್ಯರೇಖೆಯಿಂದ ದೂರಕ್ಕೆ ಕೊಂಡೊಯ್ಯುವ ಚಲನೆ. ಈ ಮಧ್ಯರೇಖೆಯಿಂದ ನಾವು ನಮ್ಮ ಕೈಯನ್ನು ದೂರಕ್ಕೆ ಕೊಂಡೊಯ್ದಿವಿ ಅಂದ್ರೆ, ಈ ಕೈಯನ್ನು ನಾವು ಈ ಕಡೆ ಕೊಂಡೊಯ್ದಿವಿ ಅಂದರೆ, ಈ ಕಡೆ ತಗೊಂಡು ಹೋದ್ವಿ ಅಂದ್ರೆ ಕೈಯನ್ನು ಅಥವಾ ಕಾಲನ್ನು, ಇಲ್ಲಿ ನೋಡಿ ಇಲ್ಲಿ ಕಾಲನ್ನು ತಗೊಂಡು ಹೋಗಿದ್ದಾರೆ.
ಈ ಕಾಲನ್ನು ನಾವು ದೂರಕ್ಕೆ ತಗೊಂಡು ಹೋಗಿದ್ದು ಅಂದ್ರೆ ಆ ಒಂದು ಚಲನೆಗೆ ಏನಂತ ಕರಿತೀವಿ, ಅಬ್ಡಕ್ಷನ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಉದಾಹರಣೆಗೆ ಕೈಯನ್ನು ಪಕ್ಕಕ್ಕೆ ಮೇಲಕ್ಕೆ ಎತ್ತುವುದು, ಜಂಪಿಂಗ್ ಜಾಕ್ಸ್ ನೀವು ಮಾಡಿರ್ಬೋದು. ಜಂಪಿಂಗ್ ಜಾಕ್ಸ್ ಮಾಡುವಾಗ ನಾವು ಏನು ಮಾಡ್ತೀವಿ, ಎರಡು ಕೈಗಳನ್ನು ಮೇಲಕ್ಕೆ ಎತ್ತೀವಿ, ಹಾಗೆ ಎರಡು ಕಾಲುಗಳನ್ನು ಕೂಡ ಅಗಲಿಸ್ತೀವಿ. ಈ ಒಂದು ಚಲನೆ, ಆ ಕೈಯನ್ನು ಮೇಲಕ್ಕೆ ಎತ್ತುವುದು ಮತ್ತು ಕಾಲುಗಳನ್ನು ಅಗಲಿಸುವ ಚಲನೆಗೆ ನಾವು ಅಬ್ಡಕ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ಇವಾಗ ಅಡಕ್ಷನ್ ಅಂದರೆ ಹತ್ತಿರ ತರುವುದು. ದೂರವಿದ್ದ ದೇಹದ ಭಾಗವನ್ನು ಮತ್ತೆ ದೇಹದ ಮಧ್ಯರೇಖೆಯ ಹತ್ತಿರಕ್ಕೆ ತರುವ ಚಲನೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮಧ್ಯರೇಖೆ, ಇದು ಕಾಲು ಮೊದಲು ಇಲ್ಲಿತ್ತು. ಈ ಕಾಲನ್ನು ಈ ಕಡೆ ಹತ್ತಿರ, ಈ ಮಧ್ಯರೇಖೆಗೆ ಹತ್ತಿರ ತೆಗೆದುಕೊಂಡು ಬಂದೀವಿ ಅಂದ್ರೆ ಆ ಒಂದು ಚಲನೆಗೆ ಅಡಕ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ಇದನ್ನು ನೆನಪಿಡುವ ಸೂತ್ರ ಆ್ಯಡ್ ಅಂದರೆ ಕೂಡಿಸೋದು, ಆ್ಯಡ್ ಅಂದರೆ ಹತ್ತಿರ ತರುವುದು ಅಂತ ನೆನಪಿಟ್ಕೊಳ್ಳಿ. ಅಬ್ಡಕ್ಷನ್ ಅಂದರೆ ದೂರ ಒಯ್ಯೋದು ಅಂತ ನೆನಪಿಟ್ಕೊಳ್ಳಿ. ಲ್ಯಾಟ್ರಲ್ ಫ್ಲೆಕ್ಷನ್ ಅಂದರೆ ಸ್ನೇಹಿತರೆ, ಇದು ನಮ್ಮದು ಬೆನ್ನು ಮೂಳೆಯನ್ನು ಎಡಕ್ಕೆ ಅಥವಾ ಬಲಕ್ಕೆ ಪಕ್ಕಕ್ಕೆ ಬಗ್ಗಿಸುವುದು. ಇದು ನಾವು ಹಿಂಗೆ ನಿಂತೀವಿ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಹಿಂಗೆ ನಿಂತಾಗ ಬೆನ್ನು ಮೂಳೆಯನ್ನು ಈ ಕಡೆ ನಮ್ಮ ಬಲಕ್ಕೆ ಅಥವಾ ನಮ್ಮ ಎಡಕ್ಕೆ ಏನು ನಾವು ಬಾಗಿಸ್ತೀವಲ್ಲ, ಈ ಒಂದು ಚಲನೆಗೆ ನಾವು ಲ್ಯಾಟ್ರಲ್ ಫ್ಲೆಕ್ಷನ್ ಅಂತ ಕರಿತೀವಿ. ಬಾಗಿಸುವುದಕ್ಕೆ ಲ್ಯಾಟ್ರಲ್ ಫ್ಲೆಕ್ಷನ್, ಮತ್ತು ಮೂಲ ಸ್ಥಿತಿಗೆ ಬರುವುದಕ್ಕೆ ಲ್ಯಾಟ್ರಲ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಮತ್ತು ಈ ಕಡೆ ಬಾಗಿಸುವುದು ಇದು ಲ್ಯಾಟ್ರಲ್ ಫ್ಲೆಕ್ಷನ್, ಮತ್ತು ಈ ಕಡೆಯಿಂದ ಮೂಲ ಸ್ಥಿತಿಗೆ ಬರುವುದು ಲ್ಯಾಟ್ರಲ್ ಎಕ್ಸ್ಟೆನ್ಷನ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ಅಬ್ಡಕ್ಷನ್ ಆಯಿತು, ಅಡಕ್ಷನ್ ಆಯಿತು, ಲ್ಯಾಟ್ರಲ್ ಫ್ಲೆಕ್ಷನ್ ಆಯಿತು. ಸ್ನೇಹಿತರೆ, ಈ ಒಂದು ಸ್ಲೈಡ್ನಲ್ಲಿ ನಾವು ರೊಟೇಷನ್ ಅಂದರೆ ಏನಂತ ನೋಡೋಣ. ಸ್ನೇಹಿತರೆ, ನಾವು ಸರ್ಕಮ್ಡಕ್ಷನ್ಗೆ ರೊಟೇಷನ್ ಅಂತ ಕರಿತೀವಿ. ನಾವು ಎಕ್ಸಸೈಸ್ ಎಲ್ಲ ಮಾಡುವಾಗ ನೆಕ್ ರೊಟೇಷನ್ ಅಂತ ಕರಿತೀವಿ. ಅದು ಆ್ಯಕ್ಚುಲಿ ಸರ್ಕಮ್ಡಕ್ಷನ್, ನಾವು ಮಾಡುವ ಚಲನೆ ಸರ್ಕಮ್ಡಕ್ಷನು, ಅದಕ್ಕೆ ನಾವು ಕರೆಯೋದು ರೊಟೇಷನು. ನಾನು ಇಲ್ಲಿ ಕರೆಕ್ಟಾಗಿ ರೊಟೇಷನ್ ಅಂದರೆ ಏನು ಮತ್ತು ಸರ್ಕಮ್ಡಕ್ಷನ್ ಅಂದರೆ ಏನಂತ ನಿಮ್ಗೆ ಹೇಳ್ತೀನಿ. ರೊಟೇಷನ್ ಅಂದರೆ ಸ್ನೇಹಿತರೆ, ಒಂದು ಮೂಳೆ ತನ್ನದೇ ಆದ ರೇಖಾಂಶದ ಅಕ್ಷದ ಸುತ್ತ ತಿರುಗುವ ಚಲನೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಮೂಳೆ ಅಂತ ತಿಳಿಯಿರಿ. ಇದೊಂದು ಮೂಳೆ, ಈ ಮೂಳೆ, ಇಲ್ಲಿ ಮತ್ತೊಂದು ಮೂಳೆ ಐತೆ ಅಂತ ತಿಳಿಯಿರಿ. ಇದೊಂದು ಮೂಳೆ ಐತಿ, ಇಲ್ಲೊಂದು ಮೂಳೆ ಐತಿ. ಇದು ತಲೆಬುರುಡೆಯ ಮೂಳೆ, ಇದು ಬೆನ್ನು ಮೂಳೆ ಅಂತ ತಿಳ್ಕೊಳ್ಳಿ. ಓಕೆ ಸ್ನೇಹಿತರೆ, ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ಮೂಳೆ ತನ್ನದೇ ಆದ ರೇಖಾಂಶದ ಅಕ್ಷದ ಸುತ್ತ, ಈ ಮೂಳೆದ ರೇಖಾಂಶದ ಅಕ್ಷ, ಇದರ ಅಕ್ಷ ಯಾವುದು, ಇದು ಇದರ ಅಕ್ಷ. ಇತರ ಸುತ್ತ ಇದು ಎಲ್ಲರ ತಿರುಗಿತಂದ್ರೆ, ಇದೇನು ಇತರ ಅಕ್ಷದ ಸುತ್ತನೇ ಇದು ತಿರುಗಿತಂದ್ರೆ ಆ ಒಂದು ಚಲನೆಗೆ ನಾವು ಏನಂತ ಕರಿತೀವಿ, ರೊಟೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಮೂಳೆ ಇದೆ, ಇಲ್ಲೊಂದು ಮೂಳೆ ಇದೆ, ಇಲ್ಲೊಂದು ಮೂಳೆ ಇದೆ. ಇವನು ಈ ಕಡೆ ನೋಡೋದು, ತಲೆಯನ್ನು ಸುತ್ತಿಸುವುದಲ್ಲ ಸ್ನೇಹಿತರೆ. ನಾವೇನು ನೆಕ್ ರೊಟೇಷನ್ ಅಂತ ನಾವೇನು ಎಕ್ಸಸೈಸ್ ಮಾಡ್ತೀವಲ್ಲ, ಅದು ರೊಟೇಷನ್ ಅಲ್ಲ, ಅದು ಸರ್ಕಮ್ಡಕ್ಷನು. ಇವನು ಈ ಕಡೆ ನೋಡಿದ, ಈ ಕಡೆ ತನ್ನ ಎಡಕ್ಕೆ ನೋಡಿದ ಮತ್ತು ತನ್ನ ಬಲಕ್ಕೆ ನೋಡಿದ ಅಂದರೆ ಈ ಒಂದು ಚಲನೆಗೆ ನಾವೇನಂತ ಕರಿತೀವಿ ಅಂದರೆ ರೊಟೇಷನ್ ಅಂತ ಕರಿತೀವಿ. ಇಲ್ಲಿ ಏನಾಗಿದೆ ಅಂದರೆ, ಈ ಒಂದು ಮೂಳೆ ತನ್ನ ಅಕ್ಷದ ಸುತ್ತನೇ ಇದು ತಿರುಗುತ್ತದೆ. ಓಕೆ ಸ್ನೇಹಿತರೆ, ಇದು ತನ್ನ ಅಕ್ಷದ ಸುತ್ತನೇ ತಿರುಗುತ್ತದೆ. ಇದರಲ್ಲಿ ನಾವು ಇಂಟರ್ನಲ್ ರೊಟೇಷನ್ ಮತ್ತು ಎಕ್ಸ್ಟರ್ನಲ್ ರೊಟೇಷನ್ ಅಂತ ನೋಡ್ತೀವಿ. ಇದು ಏನು ಇಂಟರ್ನಲ್ ರೊಟೇಷನ್ ಅಂದರೆ, ಇದು ಈ ಕಡೆ ಮುಖ ಆಗಿದೆ, ಈ ಮುಖ ಈ ಕಡೆ ತಿರುಗಿದ ಅಂದರೆ ಇವನು ಎಕ್ಸ್ಟರ್ನಲ್ ರೊಟೇಷನ್. ಏನಂದರೆ, ಮುಂಭಾಗದ ಮೇಲ್ಮೈಯನ್ನು ದೇಹದ ಮಧ್ಯರೇಖೆ, ಇಂಟರ್ನಲ್ ರೊಟೇಷನ್. ಎಕ್ಸ್ಟರ್ನಲ್ ರೊಟೇಷನನ್ನು ಮೊದಲು ನೋಡೋಣ. ಮುಂಭಾಗದ ಮೇಲ್ಮೈಯನ್ನು ದೇಹದ ಮಧ್ಯರೇಖೆಯಿಂದ ದೂರಕ್ಕೆ ತಿರುಗುವುದು. ಇದು ಮುಖ ಈ ಕಡೆ ಇದೆ, ಇದು ಈ ಕಡೆ ತಿರುಗಿದಂದರೆ, ಇವು ಈ ಕಡೆ ನೋಡಿದಂದರೆ ಇದಕ್ಕೆ ನಾವು ಎಕ್ಸ್ಟರ್ನಲ್ ರೊಟೇಷನ್ ಅಂತ ಕರಿತೀವಿ. ಅದನ್ನು ಮುಂಭಾಗದ ಮೇಲ್ಮೈಯನ್ನು ದೇಹದ ಮಧ್ಯರೇಖೆ ಕಡೆಗೆ ತಿರುಗಿಸುವುದು. ಈ ಕಡೆ ಏನು ನೋಡ್ತಾ ಇದ್ದಾನಲ್ಲ, ಇದನ್ನು ಈ ಕಡೆ ಮುಂದುಗಡೆ ನೋಡಿದಂದರೆ ಅದನ್ನು ನಾವು ಇಂಟರ್ನಲ್ ರೊಟೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಸರ್ಕಮ್ಡಕ್ಷನ್ ಅಂದರೆ ಕೀಲಿನ ತುದಿಯಲ್ಲಿ ಶಂಕುವಿನಾಕಾರದ ವೃತ್ತವನ್ನು ಸೃಷ್ಟಿಸುತ್ತದೆ. ನಾವೇನು ಎಕ್ಸಸೈಸ್ ಮಾಡ್ತೀವಲ್ಲ, ಆವಾಗ ನೆಕ್ ರೊಟೇಷನ್ ಅಂತ ನಾವು ಕರಿತೀವಿ. ನೆಕ್ ರೊಟೇಷನ್ ಮಾಡ್ತೀವಿ, ಇನ್ನು ಶಂಕುವಿನ ಆಕಾರ ಹೀಗೆ ಸುತ್ತಿಸ್ತೀವಿ, ಅದಕ್ಕೆ ನಾವು ಸರ್ಕಮ್ಡಕ್ಷನ್ ಅಂತ ಕರಿತೀವಿ. ಮತ್ತು ಹ್ಯಾಂಡ್ ರೊಟೇಷನ್ ಅಂತ ನಾವು ಮಾಡ್ತೀವಿ ಎಕ್ಸಸೈಸ್ ಸ್ನೇಹಿತರೆ. ಹ್ಯಾಂಡ್ ರೊಟೇಷನ್ ಏನು ಮಾಡ್ತೀವಲ್ಲ, ಆ ಒಂದು ಎಕ್ಸಸೈಸ್ಗೆ, ಆ ಒಂದು ಮೂಮೆಂಟ್ಗೆ ನಾವೇನಂತ ಕರಿತೀವಿ, ಸರ್ಕಮ್ಡಕ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ಭಾಳಷ್ಟು ಜನ
ರೊಟೇಷನ್ ಮತ್ತು ಸರ್ಕಮ್ಡಕ್ಷನ್ ನಡುವೆ ಬಹಳ ಕನ್ಫ್ಯೂಸ್ ಇರ್ತಾರೆ. ಅದನ್ನು ಇವಾಗ ನೀವು ಕರೆಕ್ಟಾಗಿ ನೋಡಿ ಸ್ನೇಹಿತರೆ. ರೊಟೇಷನ್ ಅಂದರೆ ಇದು ನೋಡಿ, ಇಲ್ಲಿ ಇದು ಕೈ ಇದೆ, ಈ ಕೈಯನ್ನು ನಾವು ಇಲ್ಲೇ ಕೈಯನ್ನು ತಿರುಗಿಸುವುದಕ್ಕೆ ರೊಟೇಷನ್ ಅಂತ ಕರಿತೀವಿ. ಈ ಕೈಯನ್ನು ಹೀಗೆ ಇವೇನು ಇಲ್ಲಿ ತಿರುಗಿಸ್ತಾ ಇದ್ದಾನಲ್ಲ, ಹೀಗೆ ಇದಕ್ಕೆ ತಿರುಗಿಸೋದಕ್ಕೆ ನಾವು ಸರ್ಕಮ್ಡಕ್ಷನ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ. ಹಾಗೆ ತಲೆಯನ್ನು ಕೂಡ, ತಲೆ ಇದೇನಿದೆಯಲ್ಲ ಈ ಭಾಗ, ಇವನು ಈ ಕಡೆ ನೋಡಿದ ಅಂದರೆ, ಈ ಕಡೆ ಈ ದಿಕ್ಕಿನಲ್ಲಿ ನೋಡಿದ ಅಂದರೆ ಅದಕ್ಕೆ ನಾವು ರೊಟೇಷನ್ ಅಂತ ಕರಿತೀವಿ. ತಲೆಯನ್ನು ಪೂರ್ತಿ ಹೀಗೆ ಶಂಕುವಿನ ಆಕಾರದಲ್ಲಿ ತಿರುಗಿಸಿದ ಅಂದರೆ ಅದಕ್ಕೆ ಸರ್ಕಮ್ಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗೆ ನೋಡ್ಬೋದು, ಕ್ರಿಕೆಟ್ ಬೌಲರ್ ಪೂರ್ಣವಾಗಿ ಕೈ ತಿರುಗಿಸೋದು. ಕ್ರಿಕೆಟಲ್ಲಿ ಬೌಲರ್ ಬೌಲಿಂಗ್ ಮಾಡುವಾಗ ಕೈ ಏನು ತಿರುಗಿಸ್ತಾನಲ್ಲ ಆ ಒಂದು ಚಲನೆಗೆ ನಾವು ಸರ್ಕಮ್ಡಕ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ, ಒಬ್ಬ ಕ್ರಿಕೆಟ್ ಬೌಲರ್ ಅವನು ಬಾಲನ್ನು ಹಾಕ್ತಾ ಇದ್ದಾನೆ, ಆ ಒಂದು ಬೌಲಿಂಗ್ ಮೂಮೆಂಟ್ ಯಾವ ಒಂದು ಪ್ಲೇನ್ನಲ್ಲಿ ಆಯಿತು, ಯಾವ ಒಂದು ಆ್ಯಕ್ಸಿಸ್ ಸುತ್ತ ಆ ಒಂದು ಮೂಮೆಂಟ್ ಆಯ್ತು ಅಂತ ನಿಮಗೆ ಕೇಳ್ತಾರೆ ಸ್ನೇಹಿತರೆ. ಈ ಒಂದು ಸ್ಲೈಡ್ನಲ್ಲಿ ಸ್ನೇಹಿತರೆ ನಾವು ಫೋರಾರ್ಮ್ ಮೂಮೆಂಟ್ಸನ್ನು ನೋಡೋಣ. ಮುಂಗೈ ಮತ್ತು ಮಣಿಕಟ್ಟಿನ ಚಲನೆಗಳು ಯಾವ ರೀತಿ ಆಗ್ತಾವಂತ ನೋಡೋಣ. ಮೊದಲು ಸುಪೈನೇಷನ್. ಅಂಗೈಯು ಮುಂಭಾಗಕ್ಕೆ ಅಥವಾ ಮೇಲಕ್ಕೆ ಮುಖ ಮಾಡುವಂತೆ ಮುಂಗೈಯನ್ನು ತಿರುಗಿಸುವುದು. ಇದೇನು ಅಂಗೈ ಇದೆಯಲ್ಲ, ಇದು ಮುಂಭಾಗಕ್ಕೆ ಅಥವಾ ಮೇಲಕ್ಕೆ ಮುಖ ಮಾಡುವಂತೆ, ಇದು ಆಕಾಶ ನೋಡ್ತಿರಬೇಕು ಸ್ನೇಹಿತರೆ. ಆಕಾಶ ನೋಡುವ ಹಾಗೆ ಇದನ್ನು ನಾವು ಅಂಗೈಯನ್ನು ನಾವು ತಿರುಗಿಸಿದ್ವು ಅಂದ್ರೆ ಆ ಒಂದು ಚಲನೆಗೆ ಏನಂತ ಕರಿತೀವಿ, ಸುಪೈನೇಷನ್ ಅಂತ ಕರಿತೀವಿ. ಅಂಗೈಯು ಹಿಂಭಾಗಕ್ಕೆ ಅಥವಾ ಕೆಳಕ್ಕೆ ಮುಖ ಮಾಡುವಂತೆ ಮುಂಗೈಯನ್ನು ತಿರುಗಿಸುವುದು. ಅಂಗೈಯು ಕೆಳಮುಖವಾಗಿರಬೇಕು, ಭೂಮಿಯನ್ನು ನೋಡ್ತಾ ಇರಬೇಕು ಅಂಗೈ. ಹೀಗೆ ನಾವು ಏನಾದರೂ ಮೂಮೆಂಟ್ ಮಾಡಿದ್ವಿ ಅಂದರೆ ಆ ಒಂದು ಚಲನೆಗೆ ನಾವೇನಂತ ಕರಿತೀವಿ, ಪ್ರೋನೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಇದಕ್ಕೆ ಸುಪೈನೇಷನ್, ಇದಕ್ಕೆ ಪ್ರೋನೇಷನ್. ಈ ಒಂದು ಚಲನೆಯನ್ನು ನಾವು ಶಾಲೆಯಲ್ಲಿದ್ದಾಗ ಭಾಳಷ್ಟು ಮಾಡಿದ ನೆನಪು ಸ್ನೇಹಿತರೆ. ಯಾವಾಗಂದರೆ ನಮ್ಮ ಶಿಕ್ಷಕರು ನಮಗೆ ಪನಿಷ್ಮೆಂಟ್ ಕೊಡುವಾಗ, ಹೊಡಲಿಕ್ಕೆ ಬಂದಾಗ ನಾವು ಮಾಡುವ ಚಲನೆ, ನಾವು ಕೈ ಕೊಡ್ತಿದ್ವಲ್ಲ ಹೀಗೆ, ಈ ಕೈ ಮೇಲೆ ಚಡಿ ಇಲ್ಲಿ ಬೀಳ್ತಾ ಇತ್ತು. ಈ ಒಂದು ಚಲನೆಗೆ ನಾವು ಏನಂತ ಕರಿತೀವಿ ಅಂದರೆ ಸುಪೈನೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಈ ಒಂದು ಸ್ಲೈಡ್ನಲ್ಲಿ ನಾವು ಪಾದದ ಚಲನೆಗಳನ್ನು ನೋಡೋಣ ಸ್ನೇಹಿತರೆ. ಡಾರ್ಸಿಫ್ಲೆಕ್ಷನ್ ಅಂದರೆ ಏನು, ಪ್ಲಾಂಟರ್ ಫ್ಲೆಕ್ಷನ್ ಅಂದರೆ ಏನು, ಇನ್ವರ್ಷನ್ ಮತ್ತು ಎವರ್ಷನ್ ಅಂದರೆ ಏನಂತ ನೋಡೋಣ. ಇವು ಎಂಕಲ್ ಮೂಮೆಂಟ್ಸ್. ಡಾರ್ಸಿಫ್ಲೆಕ್ಷನ್ ಅಂದರೆ ಪಾದದ ಬೆರಳುಗಳನ್ನು ಮೇಲಕ್ಕೆ ಎತ್ತುವ ಚಲನೆ. ಪ್ಲಾಂಟರ್ ಫ್ಲೆಕ್ಷನ್ ಅಂದರೆ ಪಾದದ ಬೆರಳುಗಳನ್ನು ಕೆಳಕ್ಕೆ ಚಾಚುವ ಚಲನೆ. ಸ್ನೇಹಿತರೆ, ನಾವು ಕಾರ್ ಚಲಾಯಿಸುವಾಗ ನಾವು ಎಕ್ಸಿಲೇಟರನ್ನು ಕಾಲಿಂದ ಒತ್ತೀವಿ. ಆ ಕಾಲಿಂದ ಕೆಳಗೆ ಒತ್ತುವ ಒಂದು ಚಲನೆಗೆ ಪ್ಲಾಂಟರ್ ಫ್ಲೆಕ್ಷನ್. ಪಾದದ ಬೆರಳುಗಳನ್ನು ಕೆಳಕ್ಕೆ ಚಾಚುವ, ಅದೇನು ನಾವು ಎಕ್ಸಿಲೇಟರನ್ನು ಒತ್ತೀವಲ್ಲ ಆ ಒಂದು ಚಲನೆಗೆ ನಾವು ಪ್ಲಾಂಟರ್ ಫ್ಲೆಕ್ಷನ್ ಅಂತ ಕರಿತೀವಿ. ಎಕ್ಸಲರೇಷನನ್ನು ಬಿಡ್ತೀವಲ್ಲ, ಸ್ಲೋ ಆಗಿ ಬಿಡ್ತೀವಲ್ಲ, ಮೇಲೆ ಬಿಡ್ತೀವಲ್ಲ, ಆ ಒಂದು ಚಲನೆಗೆ ಡಾರ್ಸಿಫ್ಲೆಕ್ಷನ್ ಅಂತ ಕರಿತೀವಿ. ಇದನ್ನು ನಾವು ನಡೆಯುವಾಗ, ಓಡುವಾಗ ಮತ್ತು ಜಂಪ್ ಮಾಡುವಾಗ ಕೂಡ ಈ ಒಂದು ಚಲನೆಯನ್ನು ಮಾಡ್ತೀವಿ ಸ್ನೇಹಿತರೆ. ಯಾವುದು, ಡಾರ್ಸಿಫ್ಲೆಕ್ಷನ್ ಮತ್ತು ಪ್ಲಾಂಟರ್ ಫ್ಲೆಕ್ಷನ್ ಚಲನೆ. ಇನ್ವರ್ಷನ್ ಮತ್ತು ಎವರ್ಷನ್ ಚಲನೆ. ಇನ್ವರ್ಷನ್ ಅಂದರೆ ಏನು, ಈ ಒಂದು ಆ್ಯಂಕಲ್ ಇರುತ್ತಲ್ಲ, ನಮ್ಮ ಪಾದ, ಇದೇನು ಆ್ಯಂಕಲ್ ಇರುತ್ತಲ್ಲ, ಈ ಆ್ಯಂಕಲನ್ನು ಒಳಗಡೆ ಈ ರೀತಿಯಾಗಿ ಮೂಮೆಂಟ್ ಮಾಡೋದಕ್ಕೆ ನಾವು ಇನ್ವರ್ಷನ್ ಅಂತ ಕರಿತೀವಿ. ಇದನ್ನು ಹೊರಗಡೆ ಈ ರೀತಿಯಾಗಿ ಮೂಮೆಂಟ್ ಮಾಡೋದಕ್ಕೆ ಇದನ್ನು ಎವರ್ಷನ್ ಅಂತ ಕರಿತೀವಿ. ಈ ಇನ್ವರ್ಷನ್ ಮೂಮೆಂಟ್ ಮತ್ತು ಎವರ್ಷನ್ ಮೂಮೆಂಟ್ ನಾವು ಹೆಚ್ಚಾಗಿ ಎಲ್ಲಿ ಕಾಣ್ಬೋದು ಅಂದರೆ ಶಟಲ್ ರನ್ ಮಾಡುವಾಗ 2 ಲೈನ್ ಇರುತ್ತೆ. ಇಲ್ಲಿ ಹೋಗಿ ಈ ಕೈಯಿಂದ ಟಚ್ ಮಾಡುವಾಗ ನಾವು ಕಾಲುಗಳು ಈ ರೀತಿಯಾಗಿ ಮತ್ತು ಈ ರೀತಿಯಾಗಿ ಚಲನೆಯನ್ನು ಮಾಡುವುದನ್ನು ನಾವು ಗಮನಿಸಬಹುದು. ಮತ್ತು ಖೋಖೋದಲ್ಲಿ ಸಡನ್ನಾಗಿ ಡೈರೆಕ್ಷನ್ ಚೇಂಜ್ ಮಾಡುವಾಗ ಕೂಡ ನಾವು ಕಾಲುಗಳು ಈ ರೀತಿಯಾಗಿ ಚಲನೆ ಮಾಡುವುದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇದಿಷ್ಟು ಡಾರ್ಸಿಫ್ಲೆಕ್ಷನ್, ಪ್ಲಾಂಟರ್ ಫ್ಲೆಕ್ಷನ್, ಇನ್ವರ್ಷನ್ ಮತ್ತು ಎವರ್ಷನ್ ಬಗ್ಗೆ. ಇವಾಗ ಭುಜದ ಮತ್ತು ಸ್ಕ್ಯಾಪ್ಯುಲಾದ ಚಲನೆಗಳನ್ನು ನಾವು ನೋಡೋಣ ಸ್ನೇಹಿತರೆ. ಮೊದಲು ನಿಮಗೆ ಸ್ಕ್ಯಾಪ್ಯುಲಾ ಅಂದರೆ ಏನಂತ ಹೇಳ್ತೀನಿ ನೋಡಿ. ಸ್ಕ್ಯಾಪ್ಯುಲಾ ಅಂದರೆ ಇಲ್ಲಿ ಬರುವಂಥ ಒಂದು ಮೂಳೆ, ಅದಕ್ಕೆ ನಾವು ಸ್ಕ್ಯಾಪ್ಯುಲಾ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ಇರುತ್ತೆ ಮತ್ತು ಇಲ್ಲಿರುತ್ತೆ ಅದು. ಓಕೆ, ಇವಾಗ ನಾವು ಭುಜ ಮತ್ತು ಸ್ಕ್ಯಾಪ್ಯುಲಾದ ಚಲನೆಗಳನ್ನು ನೋಡೋಣ. ಎಲಿವೇಷನ್ ಅಂದರೆ ಏನು? ಎಲಿವೇಷನ್ ಅಂದರೆ ಎತ್ತುವುದು. ಭುಜದ ಮೂಳೆಯನ್ನು ಮೇಲಕ್ಕೆ ಎತ್ತುವುದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವೇನು ಭುಜದ ಈ ಮೂಳೆಗಳದಾವಲ್ಲ, ಈ ಮೂಳೆಗಳನ್ನು ಮೇಲಕ್ಕೆ ಎತ್ತಿದ್ವು ಅಂದ್ರೆ ಈ ಒಂದು ಚಲನೆಗೆ ನಾವು ಅಂತ ಕರಿತೀವಿ, ಎಲಿವೇಷನ್ ಅಂತ ಕರಿತೀವಿ. ಅದನ್ನು ಮತ್ತೆ ಅದರ ಮೂಲ ಸ್ಥಿತಿಗೆ ಕೆಳಗಡೆ ಬಿಟ್ಟು ಅಂದ್ರೆ ಅದಕ್ಕೆ ಡಿಪ್ರೆಷನ್ ಅಂತ ಕರಿತೀವಿ. ಭುಜದ ಮೂಳೆಯನ್ನು ಕೆಳಗೆ ಇಳಿಸುವುದು.
ಎಲಿವೇಶನ್ ಚಲನೆ ಮೇಲಕ್ಕೆತ್ತುವುದು, ಕೆಳಗೆ ಬಿಡುವ ಚಲನೆಗೆ ಡಿಪ್ರೆಷನ್ ಅಂತ ಕರಿತೀವಿ. ಬಾಯಿ ಕೂಡ ಸ್ನೇಹಿತರೆ, ಇದು ಈ ಎಲಿವೇಶನ್ ಮತ್ತು ಡಿಪ್ರೆಷನ್ ಚಲನೆ ಬಾಯಿಯಲ್ಲಿ ಕೂಡ ಬರುತ್ತೆ. ಹೇಗೆಂದರೆ ಬಾಯನ್ನು ನಾವು ಓಪನ್ ಮಾಡಿದ್ವಿ ಅಂದರೆ ಅದು ಡಿಪ್ರೆಷನ್, ಅಂದರೆ ಈ ಕೆಳಗಿನ ಭಾಗ ಕೆಳಗೆ ಬರುತ್ತೆ, ಇದಕ್ಕೆ ಡಿಪ್ರೆಷನ್ ಅಂತ ಕರಿತೀವಿ. ಈ ಭಾಗವನ್ನು ಮೇಲೆ ತೊಗೊಂಡು ಹೋದಿವಂದ್ರೆ ಆ ಒಂದು ಚಲನೆಗೆ ಎಲಿವೇಶನ್ ಅಂತ ಕರಿತೀವಿ ಸ್ನೇಹಿತರೆ. ಈ ಎಲಿವೇಶನ್ ಡಿಪ್ರೆಷನ್ ಈ ಚಲನೆ ಎಲ್ಲೆಲ್ಲಿ ಬರುತ್ತೆ ಅಂದರೆ ಇಲ್ಲಿ ಭುಜದ ಈ ಭಾಗದಲ್ಲಿ ಕೂಡ ಬರುತ್ತೆ, ಮತ್ತು ಈ ನಾವು ಬಾಯಿ ಮುಚ್ಚುವುದು ಮತ್ತು ತೆರೆಯುವುದು ಈ ಒಂದು ಚಲನೆ ಕೂಡ ಎಲಿವೇಶನ್ ಮತ್ತು ಡಿಪ್ರೆಷನ್ ಅಂತ ಕರೀತಾರೆ. ಇವಾಗ ಪ್ರೊಟ್ರಾಕ್ಷನ್ ಮತ್ತು ರಿಟ್ರಾಕ್ಷನ್ ಚಲನೆ. ಭುಜಗಳನ್ನು ಮುಂಭಾಗಕ್ಕೆ ತಳ್ಳುವುದು, ಬೆನ್ನಿನ ಸ್ಕೆಪ್ಲಾ ಮೂಳೆಗಳು ಪರಸ್ಪರ ದೂರ ಸರಿಯುತ್ತದೆ. ಇಲ್ಲಿ ನೋಡಿರಿ, ಇಲ್ಲಿ ಸ್ಕೆಪ್ಲಾ ಎಲುಬಿರುತ್ತೆ ಸ್ನೇಹಿತರೆ, ಇಲ್ಲಿ ಸ್ಕೆಪ್ಲಾ ಮೂಳೆ ಇರುತ್ತೆ, ಇಲ್ಲಿ ಮತ್ತು ಇಲ್ಲಿ. ಈ ಎರಡು ಮೂಳೆಗಳನ್ನು ಮುಂದಕ್ಕೆ ತಳ್ಳುವುದು, ಈ ಕಡೆಯಿಂದ ಮುಂದಕ್ಕೆ ತಳ್ಳುವುದು, ಭುಜಗಳನ್ನು ಮುಂಭಾಗಕ್ಕೆ ತಳ್ಳುವುದು, ಬೆನ್ನಿನ ಸ್ಕೆಪ್ಲಾ ಮೂಳೆಗಳು ಪರಸ್ಪರ ದೂರ ಸರಿಯುವುದು. ಇಲ್ಲೇನು ಸ್ಕೆಪ್ಲಾ ಮೂಳೆ ಇತ್ತಲ್ಲ, ಇದನ್ನು ದೂರ ಸರಿಸುವ ಒಂದು ಚಲನೆಗೆ ನಾವೇನಂತ ಕರಿತೀವಿ, ಪ್ರೊಟ್ರಾಕ್ಷನ್ ಅಂತ ಕರಿತೀವಿ. ಅದನ್ನು ಹಿಂದುಗಡೆ ಅಂದರೆ ಅವೆರಡೂ ಸ್ಕೆಪ್ಲಾ ಏನು ಮೂಳೆಗಳದಾವಲ್ಲ, ಅವೆರಡೂ ಸ್ಕೆಪ್ಲಾ ಮೂಳೆಗಳನ್ನು ಹತ್ತಿರ ತರುವ ಒಂದು ಚಲನೆಗೆ ನಾವು ರಿಟ್ರಾಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಸ್ಕೆಪ್ಲಾ ಮೂಳೆ ಇದೆ, ಇವೆರಡನ್ನು ಹತ್ತಿರಕ್ಕೆ ತಗೊಂಬಂದಾನೆ ಇವನು. ಈ ಒಂದು ಚಲನೆಗೆ ರಿಟ್ರಾಕ್ಷನ್ ಅಂತ ಕರಿತೀವಿ. ದೂರ ತೊಗೊಂಡು ಹೋದ್ವಿ ಅಂದ್ರೆ ಅದಕ್ಕೆ ಪ್ರೊಟ್ರಾಕ್ಷನ್. ಈ ರಿಟ್ರಾಕ್ಷನ್ ಈ ಒಂದು ಚಲನೆಯನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಅಟೆನ್ಷನ್ ಪೊಸಿಷನಲ್ಲಿ ನೋಡ್ತೀವಿ. ಅಟೆನ್ಷನ್ ಪೊಸಿಷನಲ್ಲಿ ನಾವು ಹೇಗೆ ನಿಲ್ತೀವಿ ಅಂದರೆ ಈ ಎರಡು ಸ್ಕೆಪ್ಲಾ ಮೂಳೆಗಳನ್ನು ಹೀಗೆ ಹತ್ತಿರ ತಗೊಂಡು ಬಂದು ಸ್ಟ್ರೇಟಾಗಿ ಮುಂದೆ ನೋಡುತ್ತಾ ಅಟೆನ್ಷನ್ ಪೊಸಿಷನಲ್ಲಿ ನಿಂತಿರ್ತೀವಿ. ಓಕೆ ಸ್ನೇಹಿತರೆ, ಇದಿಷ್ಟು ಏನು ಎಲಿವೇಶನ್, ಡಿಪ್ರೆಷನ್, ಪ್ರೊಟ್ರಾಕ್ಷನ್ ಮತ್ತು ರಿಟ್ರಾಕ್ಷನ್ ಬಗ್ಗೆ. ಓಕೆ ಸ್ನೇಹಿತರೆ, ಇದಿಷ್ಟು ಸ್ನೇಹಿತರೆ ಕಿಂಜಿಯಾಲಜಿ, ಬಯೋಮೆಕ್ಯಾನಿಕ್ಸ್ ಇನ್ ಫಿಸಿಕಲ್ ಎಜುಕೇಷನ್ ಬಗ್ಗೆ. ಇದು ಸ್ವಲ್ಪ ಮಾತ್ರ ನಾನು ನಿಮಗೆ ಹೇಳಿದೆ. ಕಿಂಜಿಯಾಲಜಿ ಅಂದರೆ ಏನು, ಬಯೋಮೆಕ್ಯಾನಿಕ್ಸ್ ಅಂದರೆ ಏನು, ಮತ್ತು ಇದರಲ್ಲಿ ಬರುವಂಥ ಕೆಲವೊಂದು ಟರ್ಮಿನಾಲಜಿಗಳ ಬಗ್ಗೆ ನಾನಿಲ್ಲಿ ಹೇಳಿದೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಪ್ಲೇನ್ಸ್ ಅಂದರೆ ಏನು, ಆ್ಯಕ್ಸಿಸ್ ಅಂದರೆ ಏನು, ಮತ್ತು ಸಪ್ರೇಟಾಗಿ ಸ್ಪೀಡ್ ಅಂದರೆ ಏನು, ಆಕ್ಸಲರೇಷನ್ ಅಂದರೆ ಏನು, ನಮ್ಮ ಕ್ರೀಡೆಯಲ್ಲಿ ಇದು ಯಾವ ರೀತಿಯಾಗಿ ಯೂಸ್ ಆಗುತ್ತೆ, ನಾವು ಯಾವ ರೀತಿಯಾಗಿ ಸ್ಪೀಡು ಆಕ್ಸಲರೇಷನನ್ನು ನಾವು ಕ್ರೀಡೆಯಲ್ಲಿ ನೋಡ್ತೀವಿ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಸ್ನೇಹಿತರೆ. ನೀವೇನಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಧನ್ಯವಾದಗಳು.